ಪಾಪ ಬಾತ್ರೂಮಲ್ಲಿ ಹಿಂಗೆ ಕೂತ್ಕೊಂಡು ಪುಸ್ತಕ ಓದ್ತಿದ್ದವನು ಥರ್ಡ್ ಕ್ಲಾಸ್ ಬಂದ್ಬಿಟ್ಟ. ಆಟ ಆಡ್ಕೊಂಡು ಇದ್ದವನು ನಾನು ಫಸ್ಟ್ ಕ್ಲಾಸ್ ಬಂದ್ಬಿಟ್ಟೆ. ನೀವು ಸ್ಮಾರ್ಟ್ ಆಗಿ ಓದಿದ್ದೀರಿ ಅಷ್ಟೇ. ಸ್ಮಾರ್ಟ್ ಕಾಪಿನೂ ಮಾಡ್ಕೊಂಡು ಸಿನಿಮಾ ಬರಬೇಕು ಅನ್ನೋ ಐಡಿಯಾ ಇತ್ತಾ ಅಥವಾ ನಮ್ಮಪ್ಪ ಕರ್ಕೊಂಬಂದು ನಮ್ಮ ಮೀನೇ ಒಳಗೆ ಹಾಕೊಂಡ್ಬಿಟ್ರು. ನೀವು ಮೀಸೆ ಬಿಟ್ರೆ ಕಷ್ಟ, ಕೆಟ್ಟಿರೋ ಸಾಕು ಬಾ. ಆಲ್ರೆಡಿ ಕುಲ್ಗೆಟ್ಟಿಬಿಟ್ಟಿದ್ದೀನಿ. ನೋಡಕ್ ಸ್ಮಾರ್ಟ್ ಆಗಿದ್ನಲ್ಲ, ಹೀರೋ ನೀನೇ ಹೀರೋ ಆಗ್ಬಿಡಲ್ಲ. ಈ ಮಾತು ಏನಾಗೋಯ್ತು, ನಾನೇ ಮೆಜೆಸ್ಟಿಕ್ ಹೀರೋ ಅನ್ಕೊಂಡ್ಬಿಟ್ಟು ಸುದೀಪ್ ಸರ್ನ ಕೇಳಿದ್ ಸತ್ಯ. ಸೊ ಬಿಗಿನಿಂಗ್ ಅವ್ರು ಆ ಚಾಕ್ಲೇಟ್ ಬಾಯ್ ಲುಕ್ ಬಂದು ಮಾಡಿದಾಗ ಏನಪ್ಪ ಹಿಂಗೆ ಅನ್ಕೊಂಡ್ರು. ಅವ್ನು ಮೇಕಪ್ ಮಾಡಿಸಿದಾಗ ಅಂಡ್ ಮೆಜೆಸ್ಟಿಕ್ ಅವ್ರು ಮಾಡಿದ್ದಕ್ಕೆ ಆಗಿ ಇದನ್ನ ನೋಡ್ಕೊಂಡು ದೀಪಕ್ ಸ್ವಲ್ಪ ಹುಚ್ಚು ಜಾಸ್ತಿ. ದೀಪಕ್ ಬಗ್ಗೆ ನನಗೆ ತುಂಬ ವಿಷಯಗಳು ಗೊತ್ತು, ಆದರೆ ಅದರ ಆಚೆ ಒಂದಷ್ಟು ವಿಷಯಗಳು ಇರ್ತವೆ, ಇಂಡಸ್ಟ್ರಿಯ ಆಚೆ ಒಂದಿಷ್ಟು ಒಡನಾಟಗಳಿರ್ತವೆ. ಅವುಗಳ ಬಗ್ಗೆ ನನಗೂ ತಿಳ್ಕೊಳ್ಳುವಂತಹ ಕುತೂಹಲ, ಒಂದಿಷ್ಟು ನಮ್ಮ ಆಡಿಯನ್ಸ್ಗೂ ಆ ಕುತೂಹಲ ಇರುತ್ತೆ. ಇಷ್ಟಕ್ಕೂ ಶಿಷ್ಯ ದೀಪಕ್ ಎಲ್ಲಿನವರು, ಅವರು ಓದಿದ್ದೆಲ್ಲಿ, ಅವ್ರ ಬಾಲ್ಯ ಕಳೆದಿದ್ದೆಲ್ಲಿ, ಅಲ್ಲಿಂದ ಶುರು ಮಾಡೋಣ. ಸರ್, ಶಿಷ್ಯ ದೀಪಕ್ ನಾನು ಹುಟ್ಟಿದ್ದು ಬೆಳೆದಿದ್ದು ಇಟ್ ಈಸ್ ಲೈಕ್ ನಮ್ಮ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ. ಹೌದು, ಗೌಡ್ರು ಸದ್ದಲ್ವಾ? ಎಷ್ಟಾಗಲಿ ಗೌಡ್ರ ಗದ್ದಲ, ಸ್ವಲ್ಪ ಗದ್ದಲ ಜೋರಾಗೇ ಇತ್ತು. ಹೌದು. ಹೆಂಗೆ ಅಂದರೆ ಅಂದರೆ ಡ್ಯಾಡಿ ಮಮ್ಮಿ ವಿಜಯನಗರ್, ಬೋತ್ ಗೌರ್ಮೆಂಟ್ ಅಫಿಷಿಯಲ್ಸು. ನಾನು ವೀಕೆಂಡ್ ಆಯಿತು ಅಂದರೆ ನಮ್ಮ ಚಿಕ್ಕಪ್ಪದಿರು ರಾಜಾಜಿನಗರ ಅಲ್ಲಿ ಕಂಪ್ಲೀಟ್ ನಮ್ಮ ಅಜ್ಜಿ ಡಾನ್ ಅವರಿದ್ದದ್ದು. ಆಮೇಲೆ ಬೊಮ್ಮಾರಿ ಸರ್ ತಂದೆ ಅವ್ರು ಪೊಲೀಸ್ ಆಫೀಸರು. ಹೌದು. ಆಮೇಲೆ ನಾವಿಬ್ರು ಚಿಕ್ಕಪ್ಪದಿರು, ನಮ್ಮ ಅಜ್ಜಿ, ನಮ್ಮ ಅತ್ತೆ. ಸೊ ಇಲ್ಲಿ ಬಿಟ್ರೆ ಏನಕ್ಕೆ ನಮ್ಮ ಮನೆ ಹತ್ರ ಬೆಳೆಯಕ್ಕೆ ಬಿಡ್ತಿರ್ಲಿಲ್ಲ ಅಂದರೆ ಸ್ವಲ್ಪ ನಮ್ಮ ತಂದೆ ಓವರ್ ಸ್ಟ್ರಿಕ್ಟು. ಓಕೆ. ಮನೆ ಈಚೆ ಅಂಗಳದ ದೊಡ್ಡದಾಗೆ ಇತ್ತು ಆಟ ಆಡೋದಕ್ಕೆ, ಬಟ್ ನಮ್ಮವ್ರು ಬಿಟ್ಟು ಬೇರೆ ಯಾರೋ ಬರಂಗಿಲ್ಲ ಅನ್ನೋದು ಒಂದಿತ್ತು. ಸೊ ಯಾವತ್ತೂ ಅವರು ಬೇರೆ ಅವರು ಬರಬೇಕು ಆ ಥರ ಏನೂ ಇಲ್ಲ. ಬಟ್ ಎಲ್ಲಿ ಯಾಕಂದ್ರೆ ಇಬ್ರು ಕೆಲ್ಸಕ್ಕೆ ಹೋಗೋದ್ರೆ ಬೇರೆ ಯಾರೋ ಸವಾಸ ಮಾಡಿ ಕೆಟ್ಟೋದ್ರೆ ಅಂತ ಅಷ್ಟೇ. ಬಟ್ ಅಜ್ಜಿ ಮನೆಯಲ್ಲಿ ಅತ್ತೆ ಮನೆ, ನಮ್ಮ ಮಾಮ ಅತ್ತೆ ಅದ್ರು ಅವ್ರದ್ದು ದೊಡ್ಡ ಫ್ಯಾಮಿಲಿ ಇತ್ತು. ಸೊ ಆ ಕಡೆ ವಿಜಯನಗರ, ರಾಜಾಜಿನಗರ, ಬಸವೇಶ್ ನಗರ, ಈ ಫುಲ್ ಸರೌಂಡಿಂಗ್ ಅಲ್ಲಿ. ಯಾಕಂದ್ರೆ ನನ್ಗೆ ಈಗಲೂ ನಂಬಿಕೆ ಇದೆ. ಎಷ್ಟೋ ಸತಿ ನಮ್ಮ ಅಜ್ಜಿ, ನಮ್ಮ ದೊಡ್ಡಪ್ಪ ಅವ್ರನ್ನೆಲ್ಲ ನೋಡ್ಬೇಕು ಅಂದ್ರೆ ನಾವು ವಿಜಯನಗರದಿಂದ ನಡ್ಕೊಂಡು ಧೈರ್ಯವಾಗಿ ಹೋಗ್ತಿದ್ವಿ. ಮನುವನೆಯಿಂದ ಟೋಲ್ಗೇಟಿಂದ ಪ್ರಸನ್ನ ಪೊಲೀಸ್ ಕ್ವಾರ್ಟರ್ಸಿಂದ ಡೈರೆಕ್ಟ್. ಇವಾಗ ಐ ಥಿಂಕ್ ಸ್ವಲ್ಪ ಕಷ್ಟ ಮಕ್ಕಳನ್ನ ಈಚೆ ಬಿಡೋದು, ಆ ಥರ ನಡ್ಕೊಂಡು ಮಾಡೋದಕ್ಕೆ. ಬಟ್ ಅವಾಗ ಖಾಲಿ ರೋಡು, ಮಾತಾಡ್ಕೊಂಡು ಆಟ ಆಡ್ಕೊಂಡು ಹೋಗ್ಬಿಡ್ತಿದ್ವಿ. ಇಟ್ ವಾಸ್ ವೆರಿ ನೈಸ್. ನನ್ನ ಬಾಲ್ಯ ಬ್ಯೂಟಿಫುಲ್ ಆಗಿತ್ತು. ಬಾಲ್ಯ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ನಾನು ಇವತ್ತು ನನ್ನ ಏಜ್ ಹೇಳ್ಕೊಳಕ್ಕೂ ಯಾರು ಆಗಲ್ಲ, ಅಂದರೆ ಹೇಳಕ್ಕಾಗಲ್ಲ ಅನ್ನೋದಕ್ಕೊಂದು ಕಾರಣ ಏನು ಅಂದರೆ, ನಾವು 10 ಮನೆ ಮೇಲ್ಗಡೆ ಹತ್ಕೊಂಡ್ರೆ 10 ಮನೆ ಆದ್ಮೇಲೆ ಇಳಿತಾ ಇದ್ವಿ. ಅಂದರೆ ಇಷ್ಟು ಆ ಟ್ರಾವೆಲಿಂಗ್ ಅಲ್ಲಿ ಬರ್ತೀವಿ. ಆ ಬಾಲ್ಯನೇ ಬ್ಯೂಟಿಫುಲ್ ಆಗಿದೆ ಸರ್. ಇವಾಗಿನ ಥರ ಟು ಬಿ ವೆರಿ ಫ್ರ್ಯಾಂಕ್, ನಾನು ಇವಾಗ ಅಪಾರ್ಟ್ಮೆಂಟಲ್ಲಿ ಇದ್ದೀನಿ. ಸೊ ಮೈ ನೆಕ್ಸ್ಟ್ ಡೋರ್ ಅವ್ನು ಏನ್ ಮಾಡ್ತಾನೆ, ಅವ್ನು ಯಾವಾಗ ಬರ್ತಾನೆ, ಅವ್ನು ಯಾವಾಗ ಹೋಗ್ತಾನೆ, ಅಥವಾ ಎದುರುಗಡೆ ಏನ್ ಮಾಡ್ತಾನೆ, ಎನಿಥಿಂಗ್. ತುಂಬಾ ಚೌಕಟ್ಟಲ್ಲಿ ಜೀವನ, ತುಂಬಾ ಏನೋ ಅನಾಥರ ತರ ಬದುಕ್ತಾ ಇದೀವಿ. ಅವಾಗ ಹಂಗಿರ್ಲಿಲ್ಲ, ಎಲ್ಲ ಇದ್ದು. ಅಯ್ಯೋ ಈಗ ಹೆಂಗೆ ಅಂದ್ರೆ ವಸಂತ್ ಕುಮಾರ್ ರುಕ್ಮಿಣಿ ಅವ್ರ ಮಗ 4 crore ದಾಟ್ ಹೋಗ್ತಿದ್ದಾನೆ ಅಂದ್ರೆ ಸುದ್ದಿ ಆಗ್ಬಿಡೋದು, ಸುದ್ದಿ ತಲುಪಿಡೋದು. ನಿಮ್ ಕಮ್ಯುನಿಕೇಶನ್ ಇವಾಗಿನ ಫೋನ್ ಇಲ್ಲದೆ ಹೋದ್ರು ಲ್ಯಾಂಡ್ಲೈನ್ ಇಂದ ತಲುಪಿಸೋರು. ಸಂಜೆ ಕ್ಲಾಸ್ ಬಾಂಧವ್ಯ ಇತ್ತು, ಅಷ್ಟು ಒಡನಾಟ ಇತ್ತು, ಅಷ್ಟು ಪ್ರೀತಿ ಇತ್ತು. ಒಬ್ರನ್ನೊಬ್ರು ಫ್ಯಾಮಿಲಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋರು. ಆ ನನ್ನ ಬಾಲ್ಯ, ನನ್ನ ಬೆಳವಣಿಗೆ ಅಲ್ಲಿ ಬ್ಯೂಟಿಫುಲ್ ಆಗಿತ್ತು. ಸ್ಕೂಲ್ ಅಲ್ಲೇ ವಿಜಯನಗರ ಆಲ್ಮೋಸ್ಟ್ ಅಲ್ಲೇ ಸೆಂಟ್ ಜಾನ್ಸ್ ಅಂತ ಅಲ್ಲೇ ಮುಗಿಸಿದ್ವಿ. ಈಗಲೂ ಕೂಡ ನನ್ನ ಭಾಗ್ಯ ಏನು ಅಂದರೆ, ನನ್ನ SSLC ನನ್ನ ಚಡ್ಡಿ ದೋಸ್ಗಳು, ನನ್ನ ಅಂದರೆ LKG UKG ಸೇರಿದಂಥ ಸ್ನೇಹಿತರು ವಿ ಆರ್ ಸ್ಟಿಲ್. ನಾವೊಂದು ದೊಡ್ಡ ಗುಂಪಿದ್ದೀವಿ. ತುಂಬ ಜನ ಹೆಸರು ತೊಗೊಳ್ಬೇಕಾಗತ್ತೆ ಹೇಳಿದ್ರೆ, ಬಟ್ ಐ ಲವ್ ಯು ಆಲ್. ಇವತ್ತಿಗೂ ಜೊತೆಗೆ ಯಾವುದೇ ಸಿನಿಮಾ ರಿಲೀಸ್ ಆದರೂ ಸಪೋರ್ಟ್ ಮಾಡ್ತಾರೆ.
ಯಾವುದೇ ಥರದ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾರೆ. ಹೊಸಬ್ರು ಸ್ವಲ್ಪ ಕಡಿಮೆನೆ ನಮಗೆ. ಹಳೆಯ ಸ್ನೇಹಿತರು, ಹಳಬ್ರು ಗ್ಯಾಂಗ್ ತುಂಬ ಇದೆ. ಸೊ ಇದೊಂದು ಅವ್ರ ಜೊತೆನೇ ಕಾಲೇಜು. ನಿಜ. ಏನು ನಾವೇನು ಬೇರೆ ಅಲ್ಲಿ ಇಲ್ಲಿ ಅಂತ ಕಾಲೇಜ್ ಹೆಂಗಾಗೋಯ್ತು ಅಂದರೆ, SSLC ಪಾಸ್ ಆದಾಗ ಎಲ್ಲರೂ ಆವ್ರೇಜ್ ಸ್ಟೂಡೆಂಟ್ಸ್, ಎಲ್ಲ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸು. ಪಾಸ್ ಆದರೆ ದೊಡ್ಡ ವಿಷಯ ಗುರು ಅನ್ಕೊಂಡಿದ್ದ. ಲಾಸ್ಟ್ ಬೆಂಚ್ ಬೇರೆ. ಪಾಪ ಬಾತ್ರೂಮಲ್ಲಿ ಹಿಂಗೆ ಕೂತ್ಕೊಂಡು ಪುಸ್ತಕ ಓದ್ತಿದ್ದವನು ಥರ್ಡ್ ಕ್ಲಾಸ್ ಅಂದ್ಬಿಟ್ಟ. ಆಟ ಆಡ್ಕೊಂಡಿದ್ದವನು ನಾನು ಫಸ್ಟ್ ಕ್ಲಾಸ್. ಹಿಂಗೆ ಲೈಫ್. ಇಟ್ ವಾಸ್ ಲೈಕ್ ನೈಸ್. ನೀವು ಸ್ಮಾರ್ಟ್ ಆಗಿ ಓದಿದ್ದೀರಿ ಅಷ್ಟೇ. ಸ್ಮಾರ್ಟು ಜೊತೆಗೆ ಸ್ಮಾರ್ಟ್ ಕಾಪಿನೂ ಮಾಡ್ಕೊಂಡು. ಓಹೋ, ಕಾಪಿ ರೈಟ್ರು. ಸ್ವಲ್ಪ ಫೇವರ್ ಆಗಿದ್ದೆ ಮೇಸ್ಟ್ರುಗಳಿಗೆ, ಮೇಡಮ್ಗಳಿಗೆ, ಎಲ್ಲರಿಗೂ. ಮುದ್ದಾಗಿದ್ರಲ್ಲ ಅವಾಗೆಲ್ಲ. ಪಾಪ ಏನಂದ್ರೆ ಸೋ ಸ್ವೀಟ್ ಆಫ್ ದೆಮ್. ಅಟ್ಲೀಸ್ಟ್ ಒಂದು 5 ಮಾರ್ಕು 8 ಮಾರ್ಕ್ ಹೇಳ್ಕೊಟ್ಬಿಡೋರು. ಫೇಲ್ ಆದ್ರೆ ಎಲ್ಲಿ ಪಾಪ ಒಂದ್ ವರ್ಷ ಬ್ಯಾಕ್ಲಾಗ್ ಆಗ್ಬಿಡುತ್ತೆ, ಎಲ್ಲಿ ಲೈಫ್ ಹಾಳಾಗ್ಬಿಡುತ್ತೆ. ಹೋಗಪ್ಪ, ತುಂಬಾ ದದ್ದಿಯೇನೆ ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಹಂಗೋ ಹೆಂಗೋ ತೇಲ ಹುಡುಗರನ್ನ ಪಾಪ ತೇಲಿಸ್ಬಿಟ್ಟು ದಡನ ರೀಚ್ ಮಾಡಿಸ್ಬಿಡೋರು, ತಳ್ಬಿಡೋರು. ಅಂತ ವಂಡರ್ಫುಲ್ ಮೇಸ್ಟ್ರುಗಳು, ಮೇಡಮ್ಗಳಿದ್ರು. ಸೊ ಅಬ್ಬಾರಿ ಅವ್ರಿಗೆ ಇವತ್ತಿಗೂ ಕೂಡ. ಆ್ಯಂಡ್ ಹಾಗೇನೆ ಕಾಲೇಜಲ್ಲೂ ಅಷ್ಟೇ ಆಟ ಆಡ್ಕೊಂಡು ತೇಲಿಸ್ಕೊಂಡು ಫ್ರಮ್ ದ ಕಾಲೇಜ್ ಡೇಸ್, ಸ್ಕೂಲ್ ಡೇಸ್. ನನಗೆ ಐ ಗೆಸ್ 3ನೇ ಕ್ಲಾಸಿಂದ ನನಗೆ ಸ್ಟಾರ್ಟ್ ಆಯ್ತು ಪುಷ್ ಮಾಡೋದಕ್ಕೆ. ಮೇಡಮ್ ಫೇವ್ರೇಟ್, ಯಾವುದೋ ಒಂದು ಮೇಡಮ್ಗೆ ಫೇವ್ರೇಟ್ ಆಗಿರ್ತದೆ. ನಾನು ಡ್ಯಾನ್ಸಿಗೆ ಪುಲ್ ಮಾಡೋರು, ಫ್ಯಾನ್ಸಿ ಡ್ರೆಸ್ ಪುಲ್ ಮಾಡೋರು, ಅಥವಾ ನಮ್ಮ ತಾಯಿ ಆಗಲಿ ಅಥವಾ ನಮ್ಮ ಅಕ್ಕಂದಿರಾಗಲಿ ಅಥವಾ ನಮ್ಮ ಚಿಕ್ಕಮ್ಮಂದಿರ ಯಾರೋ ಒಬ್ಬರು ನನ್ನ ದೀಪಣ್ಣ ನೀಟಾಗಿ ರೆಡಿ ಮಾಡಿ ಕಳಿಸೋ ಅಂತ. ಸ್ವಲ್ಪ ಆವಾಗಿಂದನೂ ಅಂದಾಜಾಗಿ ನೋಡೋಕೆ ಸ್ವಲ್ಪ ಚೆನ್ನಾಗಿದೆ. ಆವಾಗಿಂದನೂ ಇತ್ತು. ಕಾಲೇಜಲ್ಲಿ ಸೆಲ್ಫ್ ಇಂಟ್ರೆಸ್ಟ್ ಅಂತ ಬಂತು. ಇಂಪ್ರೆಸ್ ಮಾಡಬೇಕಲ್ಲ ಹುಡುಗಿರನ್ನ. ಸೊ ಆವಾಗ ಮಾಡಲಿಂಗು, ನಾವೇ ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದು, ಫಸ್ಟ್ ನಾವೇ ಮಾಡ್ತೀವಿ ಅಂತ ನಿಂತ್ಕೊಳ್ಳೋದು, ಡ್ಯಾನ್ಸ್ ಪ್ರೋಗ್ರಾಮ್ಸ್ ಮಾಡೋದು. ಸೊ ಕಲ್ಚರಲ್ ಅನ್ನೋದು ಅವಾಗಿಂದನೂ ಇತ್ತು. ಆಟ ಆಡ್ದು ಒಳಗಡೆ ಬಂದ್ಬಿಡ್ತು. ಕಾಲೇಜ್ ಮುಗೀತು. ಕಾಲೇಜ್ ಆದ ನಂತರ ಸಿನಿಮಾ ಬರಬೇಕು ಅನ್ನೋ ಐಡಿಯಾ ಇತ್ತಾ, ಅಥವಾ ಸಿನಿಮಾ ಬರೋಕ್ಕೆ ಮೊದಲು ದೀಪಕ್ ಏನು ಮಾಡ್ತಾಯಿದ್ರು ಅಂತ? ಸಿನಿಮಾ ಬರೋ ಮೊದಲು ದೀಪಕ್ ಡಿಪ್ಲೊಮಾ ಮಾಡ್ತಾ ಇದ್ದ. ಡಿಪ್ಲೊಮಾ ಎಲ್ಲ ಆಯಿತು. ಅಲ್ಲ, ಕಾಲೇಜ್ ಡೇಸ್ ಎಲ್ಲ ಮುಗಿದಾದ್ಮೇಲೆ ತರಲೆ ಅಂದರೆ ನಮ್ಮಪ್ಪ ಕರ್ಕೊಂಬಂದು ನಮ್ಮ ಏರಿಯಾ ಒಳಗೆ ಹಾಕೊಂಬಿಟ್ರು. ನೀವು ನೀಚೆ ಬಿಟ್ರೆ ಕಷ್ಟ, ಹತ್ರದಲ್ಲೇ ಕೆಟ್ಟಿರೋ ಸಾಕು ಬಾ. ಆಲ್ರೆಡಿ ಕುಲ್ಗೆಟ್ ಹಾಕೊಂಡ್ಬಿಟ್ಟಿದ್ರು. ಯಾಕೆಂದರೆ ಕಾಲೇಜ್ ಪಾಸ್ ಆಗ್ತಿದ್ದೆ, ಸ್ಕೂಲ್ ಪಾಸ್ ಆಗ್ತಿದ್ದೆ, ಕಾಲೇಜ್ ಫಸ್ಟ್ ಇಯರ್ಗೇನೆ ಏನೋ ಬೈಕ್ ಬೇಕು ಅಂತ ಮನೆ ಬಿಟ್ಬಿಟ್ಟಿದ್ದೆ. ಸೊ ಅಪ್ಪ ಅಲ್ಲಿ ಅಮ್ಮ ಅಲ್ಲಿ ಅಂದರೆ ಹೋಲ್ ಫ್ಯಾಮಿಲಿ ಪೆಟ್ಟಾಗಿದ್ದೆ. ನಮ್ಮ ದೊಡ್ಡಪ್ಪ, ಚಿಕ್ಕಪ್ಪದಿರು, ಎವ್ರಿಬಡಿ ವರ್ ಲೈಕ್ ವೆರಿ ಪೆಟ್. ಓಲಿ ಕೊಡಿಸ್ಬಿಡೋ, ನೀನು ಇಲ್ಲಿಲ್ಲ ಇರೋ ಅನ್ನೋರು. ಆಯ್ತು, ಕಾಲೇಜ್ಗೆ ಬಂದ್ಮೇಲೆ ಯೂಸ್ ಮಾಡ್ತೀನಿ, ನೀನೆಲ್ಲೂ ಕಾಲೇಜ್ ತೊಗೊಳಲ್ಲ. ಅದು ಬರೀ ಡೋ ಅಷ್ಟೇ ಬಿಗಿನಿಂಗು. ಸ್ವಲ್ಪ ಆಗ್ತಾ ಎತ್ಕೊಂಡು ಹೋಗ್ಸೋದು. ಇಟ್ ವಾಸ್ ಲೈಕ್ ದಿಸ್. ಆಮೇಲೆ ಎಲ್ಲರೂ ಏಂತಿಕ್ಕೆ ಒಂದು ಸ್ಮಾಲ್ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಮೆಜೆಸ್ಟಿಕ್ ದೀಪಕ್ ಮಾಡಬೇಕಾಗಿತ್ತು. ಅದೊಂದು ಪ್ರಶ್ನೆ ಇತ್ತು. ಹೌದು. ಓಹ್, ಇತ್ತಾ? ಸಾರಿ. ತೊಂದರೆ ಇಲ್ಲ. ಯಾಕಂದ್ರೆ ದೊಡ್ಡ ಫ್ಯಾಮಿಲಿ, ಮನೇಲಿ ಇರ್ತಿದ್ದೆ. ಸ್ವಲ್ಪ ಏನು ಹರೀಶ್ ಅಣ್ಣಂಗೆ ಒಂದು ಅಣ್ಣಂದಿರು ದಿವಾಕರ್, ಹರೀಶ್, ಗಿರೀಶ್, ನಿರ್ಮಲ್, ತಾರಾ, ಚಂದ್ರು, ಹಿಂಗೆ ಸಾಲಾಗಿದ್ದಾರೆ ಅಣ್ಣಂದಿರು. ಒಂದಷ್ಟು ಜನಕ್ಕೆ ಕಬೂತರ್ ನಾನೇ. ಸೊ ಏನು ಮಾಡ್ತಿದ್ರು, ಅವರೆಲ್ಲ ಹೋಗ್ಬೇಕಂದ್ರೆ ಅವರು ಮೆಡಿಕಲ್ ಶಾಪ್ ಇಟ್ಟಿದ್ರು ಒಬ್ರು, ಈ ಥರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ರು ಇದ್ರು, ಇನ್ನೊಬ್ರು ಬೇರೆ ಏನೋ ಮಾಡ್ತಾ ಇದ್ರು. ಸೊ ಏನಂದ್ರೆ ಎಲ್ಲೇ ಹೋಗ್ಬೇಕಂದ್ರು ಹಿಂದೆ ಕಡೆ ಕುತ್ಕೊಂಡು ಹೋಗಿ ಗಾಡಿ ಕುತ್ಕೊಂಡ್ಬಿಡದೆ ಕರ್ಕೊಂಡು ಹೋಗೋರು. ಯಾರೇ ಬಂದಲ್ಲೂ ಕೆಳಗಡೆಯಿಂದ ಅವಾಗೆಲ್ಲ ಬೆಲ್ಗಿಲ್ಲೆಲ್ಲ ಹೊಡಿತಿಲ್ಲ. ಅಜ್ಜಿ ಡಾನ್ ಅಲ್ಲ, ಹುಷಾರಾಗಿ ಅವ್ರ ಭಾಷೆ ತುಂಬಾ ಚೆನ್ನಾಗಿತ್ತು, ಸಂಸ್ಕೃತ ತುಂಬಾ ಹತ್ರ ಬರ್ತಿಲ್ಲ. ಕೆಳಗಡೆಯಿಂದ ನನಗೆ ಗೊತ್ತಿರಂಗೆ ಇವತ್ತಿಗೂ
ಬಣ್ಕರ್ ಸರ್, ಆಮೇಲೆ ರಮೇಶ್ ಸರ್, ಇವರೊಂದು ದೊಡ್ಡ ಗ್ಯಾಂಗ್ ಇದೆ. ಸತ್ಯ ಸರ್, ಒಂದಷ್ಟು ಜನ ಇದ್ದಾರೆ. ಬಂದು ಹರೀಶ್ ಕರಿಯೋರು ಹರೀಶ್ ಆದ ತಕ್ಷಣ ಓಡೋಗ್ತಾನೆ ರೆಸ್ಪಾಂಡ್ ಮೇಲ್ಗಡೆಯಿಂದ ಬಂದಿದ್ದಾರೆ. 10 ನಿಮಿಷ ಬರ್ತಾರೆ, 5 ನಿಮಿಷ ಬರ್ತಾರೆ, ಹಿಂಗೆ. ಸೊ ನೋಡಕ್ ಸ್ಮಾರ್ಟ್ ಆಗಿದ್ನಲ್ಲ, ಇರೋ ನೀನೇ ಇರೋ ಬಿಡಲ್ಲ, ನೀನೇ ಇರೋ ಬಿಡಲ್ಲ, ಜಸ್ಟ್ ಇದು ಮಾತು ಹೇಳೋರು. ಈ ಮಾತು ಏನಾಗೋಯ್ತು, ನಾನೇ ಮೆಜೆಸ್ಟಿಕ್ ಹೀರೋ ಅನ್ಕೊಂಬಿಟ್ಟು. ಐಮ್ ನಾಟ್ ದ ಮೆಜೆಸ್ಟಿಕ್ ಹೀರೋ. ಮೆಜೆಸ್ಟಿಕ್ ವಾಸ್ ಗ್ರೇಟ್ ಸ್ಟೋರಿ. ಅದ್ರ ಹಿಂದೆಗಡೆ ಒಂದು ದೊಡ್ಡ ಕತೆ ಇದೆ. ಆ ಕಥೆನ ನಡೆದಿರೋರು ಹೇಳ್ಬೇಕು. ಯಾಕಂದ್ರೆ ನಾನು ನೋಡಿರೋದು ಅರ್ಧಂಬರ್ಧ ಇರ್ಬೋದು. ನನಗೆ ಕಾಣಿಸಿದ್ದೇನು ಅಂದ್ರೆ, ದರ್ಶನ್ ಅವ್ರು ಮಾಡಿದಾಗ ವೆನ್ ಹಿ ಕೇಮ್ ಅಂಡ್ ವೆನ್ ಹಿ ಆ ಒಂದು ಸೀನ್ ಆಕ್ಟ್ ಮಾಡಿದ್ರು ಇಲ್ಲಿ. ಅವಾಗೆಲ್ಲ ಕಾರ್ಡ್ ರೋಡ್ ಹೋಟೆಲ್ ಲಾಡ್ಜ್ಗಳಲ್ಲೇ ನಮ್ದು ಅರ್ಧ ಗಾಂಧಿನಗರ ಲೈಟಾಗಿ ಈ ಕಡೆ ಶಿಫ್ಟ್ ಆಗಿತ್ತು. ಹೌದು, ಈ ಕಡೆ. ಸೊ ಸುದೀಪ್ ಸರ್ನ ಕೇಳಿದ ಸತ್ಯ, ಅವ್ರ ಡೇಟ್ಸ್ ಇರಲಿಲ್ಲ. ವಾಲಿ ಅಂತ ಸಿನಿಮಾ ಮಾಡ್ತಾ ಇದ್ರು. ತದನಂತರ ದರ್ಶನ್ ಅವರು ಅವ್ರು ಯಾವುದೊಂದು ಸೀರಿಯಲ್ ಮಾಡ್ತಾ ಇದ್ರು. ಅದನ್ನ ಸಜೆಸ್ಟ್ ಮಾಡಿದ್ದನ್ನು ಅಣಜಿ ನಾಗರಾಜ್ ಅವರು. ಮಚ್ಚ ಇವ್ರಿಗೆ ಬಾಂಬಾರೀಶ್ವರಿಗೆ ಮಚ್ಚ ತೂಗುದೀಪ ಶ್ರೀನಿವಾಸ ಮಗ ಇದ್ದಾನೆ, ಭಾರಿ ಚೆನ್ನಾಗಿ ಹೈಟು ಗಟ್ಟ ಅಲ್ಲ, ಅವ್ನು ಟ್ರೈ ಮಾಡ್ಬೋದು ಅಂತ. ವೆನ್ ಹಿ ಕೇಮ್ ಅಂಡ್ ವೆನ್ ಹಿ ಆ್ಯಕ್ಟೆಡ್, ತುಂಬ ಅಂದರೆ ಯಾವುದೋ ಸೀರಿಯಲ್ ಮಾಡ್ತಾಯಿದ್ರು, ಫುಲ್ಲು ಕ್ಲೀನ್ ಶೇವ್, ಒಂದು ಚಾಕ್ಲೇಟ್ ಬಾಯ್. ಇದ್ರ ಕ್ಯಾರೆಕ್ಟ್ರೇ ಬೇರೆ ಥರ ಇತ್ತು. ಓಕೆ. ಸೊ ಬಿಗಿನಿಂಗ್ ಅವ್ರು ಆ ಚಾಕ್ಲೇಟ್ ಬಾಯ್ ಲುಕ್ಕಲ್ಲಿ ಬಂದು ಮಾಡಿದಾಗ ಏನಪ್ಪ ಹಿಂಗೆ ಅಂದ್ಕೊಂಡ್ರು. ಅವ್ನು ಮೇಕಪ್ ಮಾಡಿಸಿದಾಗ ಹೀಸ್ ಪರ್ಫಾರ್ಮೆನ್ಸ್ ವಾಸ್ ಆಸಮ್. ಆ್ಯಂಡ್ ಮೆಜೆಸ್ಟಿಕ್ ಅವ್ರು ಮಾಡಿದ್ದಕ್ಕೆ ಆಗಿತ್ತು. ಕರೆಕ್ಟ್. ಆ್ಯಂಡ್ ಥ್ಯಾಂಕ್ಸ್ ಟು ದರ್ಶನ್ ಸರ್, ಆ್ಯಂಡ್ ಥ್ಯಾಂಕ್ಸ್ ಟು ಬಾಮ ಹರೀಶ್, ರಾಮಮೂರ್ತಿ, ಆಮೇಲೆ ರಮೇಶ್ ಅವರು, ಅದ್ರ ಹಿಂದೆ ಇರ್ತಕ್ಕಂಥ PN ಸತ್ಯ ಅವರು, ಆಲ್ ಟೀಮ್. ಆ್ಯಂಡ್ ಇದನ್ನ ನೋಡ್ಕೊಂಡು ದೀಪಕ್ ಸ್ವಲ್ಪ ಹುಚ್ಚು ಜಾಸ್ತಿ ಆಗಿತ್ತು. ಸಿನಿಮಾ ಹುಚ್ಚು ಜಾಸ್ತಿ ಅವಾಗ ಅವರ್ಸ್ ಕೊಡ್ತು. That's how it was 2000. 2001 release. It was a big hit, massive hit. Majestic wasn't. ಲಕ್ಷ್ಮೀ ಪಟಾಕಿ ಸೌಂಡ್ ಇತ್ತು. ಎವ್ರಿಬಡಿ ಟರ್ನ್ಡ್ ಅಟ್ ಹಿಮ್. ಯಾರೋ ಬಂದು ಅಲ್ಲಿ ಇಂಡಸ್ಟ್ರಿನ ಅಲ್ಲಾಡ್ಸಾಗ್ರು ಒಂದು ಮಟ್ಟಕ್ಕೆ ಶೇಕ್ ಆಯ್ತು, ನೇಮ್ ಆಯಿತು. ಸೊ ಇದು ನನ್ಗೆ ಏನಾಗೋಯ್ತು, ನಾನು ಹೈಟ್ ಇದ್ದೀನಿ, ನನಗೂ ಸೇಮ್ ಕೂದಲಿದೆ. ಲಿಟಲ್ ಬಿಟ್ ಲೈಕ್ ದರ್ಶನ್ ಅವ್ರ ಥರನೇ ಕೂದಲು ಬಿಟ್ಕೊಂಡು, ಆ ಥರನೇ ಸ್ವಲ್ಪ ಜಿಮ್ ಗಿಮ್ ಹೋಗ್ಕೊಂಡು, ಸ್ವಲ್ಪ ಲುಕ್ಸ್ ಲೈಕ್ ಆ ಥರ ಇತ್ತು. ನಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನೋ. ಬಟ್ ಹರೀಶ್ ಅಣ್ಣ ಆಗಲಿ ಅಥವಾ ನಮ್ಮ ತಂದೆ ಆಗಲಿ, ನಮ್ಮ ಫ್ಯಾಮಿಲಿ, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ, ಐ ಆಲ್ವೇಸ್ ಕ್ರೆಡಿಟ್ ಟು ಹೋಲ್ ಮೈ ಫ್ಯಾಮಿಲಿ. ಒಂದೇ ಮಾತು ಹೇಳಿದ್ದು, ನೋಡಪ್ಪ ದೀಪಣ್ಣ, ನೀನು ಹೀರೋ ಆಗಬೇಕು ಅಂದರೆ ಫಸ್ಟ್ ಡಿಸಿಪ್ಲಿನ್ ಕಲಿಬೇಕು. ಅಪ್ಪ ಹೇಳಿದ್ದು. ಅಪ್ಪ ನೋಡಪ್ಪ, ಯಾಕೆಲ್ಲ ಪೊಲೀಸ್ ಆಫೀಸರ್ಸ್, ಗೌರ್ಮೆಂಟ್ ಅಫೀಷಿಯಲ್ಸ್. ಆಯಿತು, ಮಾಡ್ತೀನಿ. ಹೆಂಗೆ ಶಿಸ್ತಂದ್ರೆ ಹೆಂಗೆ ಶುರು ಆಯ್ತು ಅವಾಗ 4 ಜೀವನ. ಓಹೋ, ಬೆಳಗ್ಗೆ. ಅದು ಇವಾಗಿನ ಥರ ಅಲ್ಲ. ದುಡ್ಡಿತ್ತು, ದುಡ್ಡಾಗ್ದ, ಓಡ್ ಬಂದ, ಹೀರೋ ಆದ, ಅದೆಲ್ಲ ಏನಿಲ್ಲ. ನಮಗೆ ಎಡಗಾಲಲ್ಲಿ ಓದೆ ಬಿಡ್ಸೋರು ಅಂತಂದೆ ಮೇಲೆ ಅಂತ. 4 ಗೆದ್ರೆ ಅಪ್ಪು ವೆಂಕಟೇಶ್ ಅಂತ ಕೇಳಿರ್ಬೇಕು. ಅಪ್ಪು ಸರ್ ಹೇಳ್ಕೊಡ್ತಿದ್ರು. ರಾಜ್ಕುಮಾರ್ ಅವ್ರಿಗೆ ಯೋಗ ಮಾಡಿಸ್ತಾರೆ, ಅಂದ್ರೆ ಇದು ಎಕ್ಸಸೈಸ್ ಮಾಡಿಸ್ತಾರೆ. ಅವ್ರು ಅದು ಮುಗಿಸ್ಕೊಂಡು ಇಲ್ಲಿ ಬರೋರು. ಅಷ್ಟಲ್ಲಿ ನಾನು ಎದ್ದು ರೆಡಿ ಆಗೋದೇ 5:15, 5:30. ಇದಕ್ಕೆ ಮುಂಚೆ ಅಪ್ಪು ಸರ್ಗೆ, ರಾಜ್ಕುಮಾರ್ ಸರ್ಗೆ ಪ್ರಾಕ್ಟೀಸ್ ಮಾಡಿಸ್ಬರ್ಸೋರು ಬರೋರು. ಹೌದು. ನಾನು ವೈ ದೇ ಆರ್ ಸೂಪರ್ ಸ್ಟಾರ್ಸ್ ಇವತ್ತಿಗೂ, ನಿನ್ನೆಗೂ, ನಾಳೆಗೂ ಅವ್ರು ಹೇಳ್ಕೊತಾರೆ ಅಂದರೆ ಡೆಡಿಕೇಶನ್. ಇದು ಅಂದರೆ ನಾವೆಲ್ಲ ಒಂದು ಪೀರಿಯಡ್ ಮಾಡ್ಬಿಟ್ಟು ಬಿಟ್ಬಿಡಿ ಸರ್, ನಿಜ ಒಪ್ಕೊಳ್ಳೇಬೇಕು. ಹೌದು. ಒಂದು ಪೀರಿಯಡ್ ಮಾಡಿದ್ವಿ, ಆ ಪೀರಿಯಡ್ ಆದಮೇಲೆ ನಮ್ಮ ಎಂಜಾಯ್ಮೆಂಟು,
ನಮ್ಮ ಲೈಫ್ ಸ್ಟೈಲು ಏನೋ ನಾವೇನೋ ಭಾಳ ಕಿತ್ತಾಕಿ ಏನೋ ದೊಡ್ಡ ಮಾಡಿದೀವಿ ಅನ್ನೋ ಲೆಕ್ಕಾಚಾರಕ್ಕೆ ವಿ ಚೇಂಜ್. ಎಸ್. ವೈ ಟಿಲ್ ಟುಡೇ ಟಿಲ್ ದ ಎಂಡ್ ಅವ್ರು ಸೂಪರ್ ಸ್ಟಾರ್ ಉಳ್ಕೋತಾರೆ ಅಂದರೆ ಅವರ ಬದ್ಧತೆ, ಡಿಸಿಪ್ಲಿನ್. ಎಸ್. ಸೊ ಅದಾದಮೇಲೆ ನನಗೆ ರಿಯಲೈಸ್ ಆಗಿದ್ದು, ಯಾಕಂದ್ರೆ ನಾನು ಬಿದ್ದು ಎಲ್ಲ ಅದೇ ಹೇಳ್ತಾವಲ್ಲ ಹಾಳಾಗೋದ್ಮೇಲೆ ಬುದ್ಧಿ ಬರುತ್ತೆ ಅಂತ. ತುಂಬ ಬಿದ್ದ ಮೇಲೆ ಐ ಥಾಟ್ ಡಿಸಿಪ್ಲಿನ್ ಮಸ್ಟ್ ಅಂಡ್ ಶುಡ್. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.